ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಶಿವನನ್ನು ಆರಾಧನೆ ಮಾಡೋ ಜೊತೆಗೆ ಆ ಶಿವನಲ್ಲೇ ನನ್ನನ್ನು ಕಾಣುವ ಎಲ್ಲ ಪ್ರಯತ್ನವೂ ಮಾಡ್ತಾ ಇದ್ದೀಯ. ನೀನು ಮಾಡುವಂಥ ಪೂಜೆ ಕೈಂಕರ್ಯಗಳು ಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಕಂದ, ಚಿಂತೆ ಮಾಡಬೇಡ. ಹಾಗೆಯೇ ಇಂದು ಆರೋಗ್ಯ ಸಮಸ್ಯೆ ಬಗ್ಗೆ ಪರಿಹಾರವೂ ಸಿಗ್ತಾ ಇದೆ. ಮನೆ ಮಂದಿಯೆಲ್ಲ ಜೊತೆಗೆ ಕೂಡಿ ಸಂತೋಷದಿಂದ ಇರುತ್ತೀರ. ಹತ್ತಿರದಲ್ಲೇ ಗಣೇಶ ಚತುರ್ಥಿ ಬಂತು ಅಂತ ಅದಕ್ಕೇನು ತಯಾರಿ ಬೇಕು ಮಾಡ್ತಾನೂ ಇದ್ದೀಯ ಕಂದ. ಮಾಡು, ನಿನ್ನ ಜೊತೆಗೆ ಸದಾಕಾಲ ನಾನು ಇದ್ದೇ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟು ಮನಸಾರೆ ಮಾಡ್ತಾ ಇದ್ದೀಯ ಅನ್ನೋದು ಮುಖ್ಯ. ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ, ಆದರೆ ನೀನು ಮಾಡುವಂಥ ಮನಸ್ಸು ಮಾಡಿ ಅದಕ್ಕೇನು ಬೇಕೋ ತಯಾರಿ ಮಾಡ್ತಾ ಇದ್ದೀಯಲ್ಲ, ಇಲ್ಲಿಂದನೇ ಪ್ರಾರಂಭವಾಗ್ತಾ ಇದೆ ನಿನ್ನ ಒಳ್ಳೆ ಕರ್ಮಗಳು. ಚಿಂತೆ ಮಾಡಬೇಡ, ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ. ಹಾಗೆ ರಾಖಿ ಕಟ್ಟಿಲ್ಲ ಅಂತ ಬೇಜಾರಾಗಬೇಡ ಕಂದ. ಕಟ್ಟದೇ ಇದ್ರೂ ನೀನು ಕಟ್ಟಿದ ಹಾಗೆ ಮಾನಸಿಕವಾಗಿ ಯಾರನ್ನು ನೆನೆದು ತುಂಬ ಗೋಳಾಡ್ತಾ ಇದೆಯೋ ಅವರಿಗೆ ನಿನ್ನಲ್ಲಿರುವಂಥ ತಳಮಳ ಗೊತ್ತಾಗಿದೆ. ಚಿಂತೆ ಮಾಡಬೇಡ, ಅದ್ಭುತವಾದ ದಿನಗಳು ಮುಂದಿನ ದಿನದಲ್ಲಿ ಇವೆ. ನೋಡುತ್ತಿದ್ದ ಹಾಗೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಈಗಾಗಲೇ ನಿನಗೆ ಗೊತ್ತಾಗಿದೆ, ಬಂದ ಸಮಸ್ಯೆಗಳು ಬಂದ ಹಾಗೆ ಹೊರಟು ಹೋಗುತ್ತವೆ. ಹಾಗೆಯೇ ಮುಂಬರುವ ದಿನಗಳೂ ಹಾಗೆಯೇ. ಚಿಂತೆ ಮಾಡಬೇಡ. ಮಲಗುವಾಗ ಬಾಬಾ ಎಲ್ಲ ನಿಮ್ಮ ಪಾದಕ್ಕೆ ಬೆಳಗ್ಗೆನ ಉದಯ ನನ್ನ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಬೇಡಿಕೊಂಡೇ ಮಲಗ್ತೀಯ. ಅಂದ ಮೇಲೆ ನಾನು ಹೇಗೆ ನಿನ್ನನ್ನು ಕೈ ಬಿಡಲಿ? ಚಿಂತೆ ಮಾಡಬೇಡ. ಇಂದು ದಂಪತಿಗಳು, ಮಕ್ಕಳು ಎಲ್ಲರೂ ಚೆನ್ನಾಗಿರುತ್ತೀರ. ಆದರೆ ಒಂದು ಮಾತು, ಜಗಳ ಪ್ರಾರಂಭವಾಗೋದು ಎಲ್ಲಿಂದ ಅನ್ನೋದನ್ನು ಅರ್ಥ ಮಾಡಿಕೊ. ನಿನ್ನ ಎದುರಿನಿರುವಂಥ ವ್ಯಕ್ತಿ ಮಾತು ನೀನು ಕೇಳದೇ ಇದ್ದರೆ ಅಥವಾ ಅವರ ಮಾತನ್ನು ನೀನು ಒಪ್ಪದೇ ಇದ್ರೇ ಸ್ವಲ್ಪ ಜಗಳ ಪ್ರಾರಂಭವಾಗುತ್ತದೆ. ಅದನ್ನು ಸುಧಾರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಿನ್ನದು. ಒಂದು ಮನೆ ನಡೆಸ್ತಾ ಇದ್ದೀಯಂದರೆ ಕಂದ, ಅಲ್ಲಿ ಎಲ್ಲವನ್ನೂ ಸಹಿಸಿಕೊಳ್ಳಲೇಬೇಕಾಗುತ್ತದೆ. ಆ ಕ್ಷಣದಲ್ಲಿ ಅವ್ರು ಹೇಳಿದ್ದು ತಪ್ಪೆ, ಆದರೆ ನೀನದನ್ನು ಸರಿ ಅಂತ ಒಪ್ಪಿಕೊಂಡಾಗ ಜಗಳ ಬರೋದಿಲ್ಲ. ಒಂದು 10 ನಿಮಿಷ ತಡೆದು ಅದನ್ನು ಸಮಾಧಾನದಿಂದ ಅವರಿಗೆ ತಿಳಿ ಹೇಳಿದರೆ ಅವರು ನಿನ್ನ ಹಾದಿಗೆ ಬಂದೇ ಬರುತ್ತಾರೆ. ಈ ಪ್ರಯೋಗವನ್ನು ಮಾಡಿ ನೋಡು. ಮನೆಯಲ್ಲಿ ಜಗಳ ಆಗೋದು ತುಂಬ ಕಡಿಮೆ ಆಗುತ್ತದೆ. ಅಹಂಕಾರದಿಂದ ಮಾತನಾಡುವುದನ್ನು ಕಡಿಮೆ ಮಾಡು. ಇರಬಹುದು, ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಆದರೆ ಎಲ್ಲರ ಪಾಲಿಗೆ ಎಲ್ಲವೂ ಇರೋದಿಲ್ಲ. ಇದನ್ನು ಅರ್ಥ ಮಾಡಿಕೋ ಕಂದ. ಹಾಗೆಯೇ ಒಂದು ಮಾತು ಹೇಳ್ತಾ ಇದ್ದೇನೆ, ದಾಂಪತ್ಯದಲ್ಲಿ ಒಂದು ರೀತಿ ನೀರಸ ಭಾವನೆ ಇದೆ. ಒಬ್ರಿಗೊಬ್ರು ನಂಬಿಕೆ ಇಲ್ಲ. ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ. ನೋಡೋರ ಕಣ್ಣಿಗೆ 4 ಗೋಡೆಗಳ ಮಧ್ಯೆ ಮಾತ್ರ ನಾವು ಗಂಡ ಹೆಂಡತಿ ಅಂತ ಭಾವನೆ ಇದ್ದವ್ರಿಗೆ ಮಾತ್ರ ಈ ಪರಿಹಾರ ಮಾಡಿಕೊಳ್ಳಿ. ಏನಂದರೆ, ಎಲ್ಲಿಯಾದರೂ ಜೋಡಿ ದೇವರ ದೇವಸ್ಥಾನ ಅಂದರೆ ಸೀತಾರಾಮ, ಲಕ್ಷ್ಮೀ ವೆಂಕಟೇಶ್ವರ, ಪಾರ್ವತಿ ಪರಮೇಶ್ವರ, ಹೀಗೆ 2 ದೇವರು ಇರುವಂಥ ದೇವಸ್ಥಾನಕ್ಕೆ ಹೋಗಿ ದಂಪತಿಗಳ ಹೆಸರಿನಿಂದ ಅರ್ಚನೆ, ಕುಂಕುಮಾರ್ಚನೆ ಮಾಡಿಕೊಂಡು ಬಂದು ಪ್ರತಿ ತಿಂಗಳು ಮಾಡಿಕೊಳ್ತಾ ಬನ್ನಿ. ಹಾಗೆಯೇ ಯಾವ ವಾರದಲ್ಲಿ ನಿಮ್ಮ ಮದುವೆಯಾಗಿದೆಯೋ ಆ ವಾರದಲ್ಲಿ ಯಾವುದಾದ್ರೂ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಕೊಟ್ಟರೆ ಪರಿಹಾರ ಖಂಡಿತವಾಗಲಾಗುತ್ತದೆ. ಮಾಡಿ ನೋಡು, ಒಳ್ಳೆಯದಾಗುತ್ತದೆ.